ಸರ್ ಈಗ ವಿಪಕ್ಷದವರೆಲ್ಲ ಸಿದ್ದರಾಮಯ್ಯನವ್ರನ್ನ ಸಾಲದ ರಾಮಯ್ಯ ಅಂತ ಟೀಕೆ ಮಾಡ್ತಿದ್ದಾರೆ ಸರ್. ಪ್ರತಿ ಬಜೆಟ್ ಅಲ್ಲೂ ಕೂಡ ಸಾಲ ಬಿಟ್ಟು ಹೋಗ್ತಿದ್ದಾರೆ ಅಂತ. ಒಂದು ವೈಟ್ ಪೇಪರ್ ಹೊರಡಿಸ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾರ ಕಾಲದಲ್ಲಿ ಎಷ್ಟು ಸಾಲ ಆಗಿದೆ ಅದಕ್ಕೆ ಉತ್ತರ ಹೇಳಿ ಅವರು. ಅದನ್ನ ಬಿಡಿದು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಿದಾಗ ಒಂದು ಕೆಲಸ. ಒಂದು ವಿರೋಧ ಪಕ್ಷ ಆಗಿ ಒಳ್ಳೆ ಸಲಹೆಗಳನ್ನ ಕೊಡ್ಲಿ, ಅದನ್ನ ನಾವು ಸ್ವೀಕರಿಸ್ತೇವೆ. ಅದು ಬಿಟ್ಟುಕೊಟ್ಟು ಸಾಲದ ರಾಮಯ್ಯ ಈದ್ ರಾಮಯ್ಯ ಮತ್ತೆ ನೀವೇನ್ ಮಾಡಿದ್ರಿ? ಇವತ್ತು ಕೇಂದ್ರ ಸರ್ಕಾರದಿಂದ ದುಡ್ಡು ಯಾಕೆ ಕೊಡ್ತಾ ಇಲ್ಲ? ಹಿಂಗೆ 100 ಕೇಳ್ಬೋದು. ಆದ್ರೆ ನಾವು ಕೇಂದ್ರ ಸರ್ಕಾರ ಇವತ್ತು ತಾಯಿ ಸ್ಥಾನದಲ್ಲಿದೆ. ಇವತ್ತು ನಾವೆಲ್ಲರೂ ಒತ್ತಾಯ ಮಾಡ್ತೇವೆ, ಮಹದಾಯಿ ಕಸ ಬಿಟ್ರೆ ಆಗ್ಬೇಕು, ಮೇಕೆದಾಟು ಆಗ್ಬೇಕು, ನಮ್ಮ ರಾಜ್ಯದ ನೀರಾವರಿಗೆ ದುಡ್ಡು ಕೊಡ್ಬೇಕು ಅಂತ ಕೇಳ್ತೀವಿ. ಮತ್ತೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಮತ್ತೆ ನಮ್ಮ 28 ಜನ ಸಂಸದರು ಏನ್ ಮಾಡ್ತಾರೆ? ಅದಕ್ಕೆ ಉತ್ತರ ಹೇಳ್ಬೇಕಲ್ಲ. ಒಂದು ವಿರೋಧ ಪಕ್ಷವಾಗಿ ಕೇಂದ್ರದಲ್ಲಿ ಆಡಳಿತದಲ್ಲಿ ನಿಂತುಕೊಂಡು ಅವರು ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಾಯ ಮಾಡೋದಿಲ್ಲ, ಬರೇ ರಾಜ್ಯ ಸರ್ಕಾರಕ್ಕೆ ಬ್ಯಾಟಿಂಗ್ ಮಾಡಕ್ ಬರ್ತಾರೆ. ನಿಮ್ ಬ್ಯಾಟಿಂಗ್ ಅನ್ನು ಎದುರಿಸುವಂತ ಶಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ಗೆ ಐತಿ. ನಾವು ಸಮರ್ಥವಾಗಿ ಸರ್ಕಾರ ಕೊಡ್ತೀವಿ, ಒಳ್ಳೆ ಬಜೆಟ್ ಅನ್ನ ಕೊಡ್ತೀವಿ.